ನಮಸ್ಕಾರಗಳು. ಹರೇ ಶ್ರೀನಿವಾಸ್, ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾದಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಮುಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಅಜಗ್ರೀವೇತ್ಯಾದಿನಾ. ಅಜಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ದಿವಸ ಈ 6, 7, 8ನೇ ಶ್ಲೋಕದ ವಿವರಣೆ ಆಯ್ತು. ಈ ಎಲ್ಲ ಶ್ಲೋಕ ಅದು ವಾದಿರಾಜರನ್ನ ಕೊಂಡಾಡ್ತಾ ಇದೆ. ಇದು ಬ್ರಹ್ಮಸೂತ್ರದಲ್ಲಿ ಬರುವಂತಹ 3ನೇ ಅಧ್ಯಾಯ, ಸಾಧನಾಧ್ಯಾಯದ ಬಗ್ಗೆ ಹೇಳ್ತಾ ಇದೆ. ಗುರುಗಳ ಅನುಗ್ರಹ ಪಡೆಯೋದು ಬಹಳ ಮುಖ್ಯ, ಅದು ದೊಡ್ಡ ಸಾಧನ. ಯಾವುದಕ್ಕೆ? ದೇವರ ಅನುಗ್ರಹಕ್ಕೆ, ದೇವರನ್ನ ಕಾಣೋದಕ್ಕೆ, ಅವನ ಅಪರೋಕ್ಷ ಜ್ಞಾನ, ಅವನ ಪ್ರಸಾದ, ತದ್ವಾರ ಮೋಕ್ಷ. ಇದೆಲ್ಲದಕ್ಕೂ ಗುರುಗಳ ಅನುಗ್ರಹ ಸಾಧನ ಅಂತ ಆ ದೃಷ್ಟಿಯಲ್ಲಿ ಈ 3 ಶ್ಲೋಕಗಳಿಗೆ ವಾದಿರಾಜರ ಪರವಾಗಿ ಅರ್ಥವನ್ನು ನೋಡಿದ್ವಿ. ಇನ್ನು ಭಗವಂತನ ಪರವಾಗಿಯೇ ಅನೇಕ ಅರ್ಥ ಇದೆ ಈ ಶ್ಲೋಕದಲ್ಲಿ. ಅದನ್ನು ಒಂದೊಂದೇ ಶಬ್ದದಿಂದ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ತ್ರಿವಕ್ರಾನುಗ್ರಹಂ ದೇವಂ ತ್ರಿಜಗದ್ವಂದ್ಯ ವಿಗ್ರಹಂ ಆದ್ಮೇಲೆ ಒಂದು ಮಾತು ಬಂತು, ತ್ರಿವೇದ ವೇದ್ಯ ವಿಭವಂ ಅಂತ ಬಂದಿದೆ. ತ್ರಿವೇದ ವೇದ್ಯ ವಿಭವಂ ಅಂದ್ರೆ ಏನರ್ಥ? 3 ವೇದ ಏನಿದೆ, ಆ 3 ವೇದದಿಂದ ಇವನ ವೈಭವ ತಿಳಿತಾ ಇದೆ. ವಸ್ತುತಃ ವೇದದಿಂದಲೂ ಪೂರ್ತಿ ತಿಳಿಯಕ್ಕಾಗಲ್ಲ. ವೇದನ ಹೇಳುತ್ತ ಒಂದು ಮಾತು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾರ ಬಳಿ ಮಾತುಗಳು ಹತ್ರಕ್ಕೆ ಹೋಗುತ್ತೆ ಅದ್ರ ವಾಪಸ್ ಬಂದ್ಬಿಡತ್ತೆ ಅಂತ, ಅದ ಪೂರ್ತಿ ಹೇಳಿಕ್ ಆಗ್ತಾ ಇಲ್ಲ, ಸೋಲ್ತಾ ಇದ್ದೀನಿ ನಾನು ಅಂತ ವೇದನೆ ಹೇಳುತ್ತೆ. ಯಾರ ಬಗ್ಗೆ? ದೇವ್ರ ಬಗ್ಗೆ. ಯತಃ ವಾಚಃ ನಿವರ್ತಂತೆ, ಮಾತುಗಳು ಹಿಂದಕ್ಕೆ ಬರ್ತಾ ಇದೆ. ಏನೋ ದೇವ್ರ ಬಗ್ಗೆ ಹೇಳ್ಬಿಡ್ತೀನಿ ಅಂತ ಹೊರಡತ್ತದ ವೇದ, ಆದ್ರೆ ಆಗ್ತಾ ಇಲ್ಲ. ಅಪ್ರಾಪ್ಯ ಹೊಂದದೇನೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ. ಅಂಥ ವೇದ ರಾಶಿಗಳೇ ತಾವು ದೇವರ ವಿಷಯದಲ್ಲಿ ಸೋಲನ್ನ ಒಪ್ಕೊಂಡಿದೆ. ಪೂರ್ತಿ ದೇವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ಬೇಕು ಅಂದ್ರೆ ದೇವರೇ ಹೇಳ್ಬೇಕು, ಮಿಕ್ಕಿದವ್ರ ಕೈಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಳೋದಿದೆ ಯೋಗ್ಯತೆಗೆ ತಕ್ಕ ಹಾಗೆ.
ಹಾಗಾದ್ರೆ ಈ 3 ವೇದಗಳಿಂದ ತಿಳಿಯುವಂತಹ ವೈಭವ ಆ ಪರಮಾತ್ಮಂದು ಅಂತ ಗೊತ್ತಾಯ್ತು. 3 ವೇದ ಅನ್ಲಿಕ್ಕೆ ಕೆಲವ್ರಿಗೆ ಸಂಶಯ ಇರುತ್ತೆ. 3 ವೇದನ 4 ವೇದ ಅಲ್ವಾ? ಕೆಲವರು 4 ಯಾಕೆ 5ನೇ ವೇದ ಅಲ್ವಾ? ಇಲ್ಲ 5ಕ್ಕಿಂತ ಇನ್ನೂ ಜಾಸ್ತಿ ವೇದ ಇದೆಯಲ್ಲ ಅಂತ ಹೀಗೆಲ್ಲ ಅನ್ಸತ್ತೆ. ಯಾಕೆಂದ್ರೆ 4 ವೇದ ಅಂತೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ. ಇನ್ನು ಸ್ವಲ್ಪ ಮುಂದೆ ಸ್ವಲ್ಪ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಮಹಾಭಾರತ ಹಾಗೆ 18 ಪುರಾಣ, ಭಾಗವತ ಇದೆಲ್ಲ ಏನಿದೆ ಎಲ್ಲ ಪುರಾಣ ಅದು 5ನೇ ವೇದ, ಪಂಚಮೋ ವೇದಾನಾಂ ವೇದ ಅಂತ. ತುಂಬಾ ಉತ್ತಮ ಇದು ಅನ್ನೋ ರೀತಿಯಲ್ಲಿ ಮಾತು ಬಂದಿದೆ ಯಾವ್ದಕ್ಕಿಂತ ವೇದಗಳಿಗಿಂತ. ಅದಾದ್ಮೇಲೆ ಇನ್ನೊಂದು ಇದೆ, ಯಾವುದು ಈ ಗಾಂಧರ್ವ ವೇದ ಅಂದ್ರೆ ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹದ್ದು. ಮತ್ತೆ ಧನುರ್ವೇದ, ಆಯುರ್ವೇದ ಅಂತ ಕರೀತಾರೆ. ಹಾಗಾದ್ರೆ ಇದೆಲ್ಲ ಇಷ್ಟೊಂದು ವೇದಗಳಿದ್ದಾಗ ಬರೀ ತ್ರಿವೇದ ಅಂತಂದ್ರೆ ಅದಕ್ಕೇನರ್ಥ? ಆ ಏನೇನ್ ಮುಂದೆ ವಿಭಾಗ ಬಂತಲ್ಲ ಅದೆಲ್ಲ ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅಪೌರುಷೇಯವಾದ ವೇದ, ಪೌರುಷೇಯವಾದ ವೇದ ಅಂತ. ಅಪೌರುಷೇಯ ಅಂದ್ರೆ ಯಾವ ಮನುಷ್ಯನು ರಚನೆ ಮಾಡದೇ ಇರುವಂತಹ ವೇದ ಭಾಗ, ದೇವರು ಮಾಡ್ಲಿಲ್ಲ ಅದನ್ನ. ಯಾವ್ದನ್ನ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ವಿಭಾಗ ಮಾಡ್ಕೊಟ್ಟ ಅನುಕೂಲಕ್ಕೋಸ್ಕರ ಅಷ್ಟೇ ಬಿಟ್ರೆ ಅಗ್ನಿಮೇಳೆ ಪುರೋಹಿತಂ ಅಂತ ಮಂತ್ರ ಹೇಳ್ತೀವಿ. ಅಗ್ನಿಮೇಳೆ ಪುರೋಹಿತಂ ಅಥವಾ ಬಳಿತ ಸುತ್ತದ್ದು, ಬಳಿತ ತದ್ವಪೂಷೇದ ಇದರ್ಶತಂ ಯಾರು ಬರ್ದಿದ್ದು? ಯಾರು ಬರ್ದವರೇ ಇಲ್ಲ ಅದಕ್ಕೆ. ಅವತ್ತಿನಿಂದ ಆ ಶಬ್ದ ಇದೆ ಅಷ್ಟೇ. ಅದಕ್ಕೆ ಅಪೌರುಷೇಯ, ಯಾವ ಪುರುಷನು ಯಾವ ಜೀವನು ರಚನೆ ಮಾಡದೇ ಇರುವಂತಹ ಶಬ್ದಗಳ ರಾಶಿ ಅದು. ಆ ಅಪೌರುಷೇಯ ಇದು ವೇದ ತಗೊಂಡ್ರೆ ಅದು ಮಹಾಭಾರತ, ಭಾಗವತ, ಪುರಾಣಗಳೆಲ್ಲ ಸೇರಲ್ಲ ಅದ್ರಲ್ಲಿ. ಯಾಕೆ ಸೇರಲ್ಲ ಅಂದ್ರೆ ಅದನ್ನ ರಚನೆ ಮಾಡಿದವರು ವೇದವ್ಯಾಸರು, ಅದು ಪೌರುಷೇಯ. ಹಾಗಾಗಿ ಅದನ್ನ ಯಾವ್ದು ತಗೊಳ್ಬಾರ್ದು. 3 ವೇದ ಅಂತಂದ್ರೆ ಹಾಗಾದ್ರೆ ಅಪೌರುಷೇಯ ಅಂತ ಅನ್ನಿಸ್ಕೊಳ್ಳುವಂತಹ 3 ಯಾವ್ದು? ಋಗ್ವೇದ, ಯಜುರ್ವೇದ, ಸಾಮವೇದ. ಮತ್ತೆ ಅಥರ್ವ ವೇದ ಅದು ಕೂಡ ಅಪೌರುಷೇಯ ತಾನೆ, ಅದನ್ನು ಯಾರು ರಚನೆ ಮಾಡ್ಲಿಲ್ವಲ್ಲ ಅಂದ್ರೆ ನಿಜ. ಈಗ ಉಪನಿಷತ್ತುಗಳು ಬರುತ್ತೆ, ಮತ್ತೆ ಬ್ರಾಹ್ಮಣ ಅಂತ ಅನೇಕ ಬ್ರಾಹ್ಮಣ ಗ್ರಂಥಗಳನ್ನ ಸಿಗತ್ತೆ. ಸಂಹಿತ, ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ ಅಂತ ವೇದದ ವಿಭಾಗಗಳು, ಅದಕ್ಕೊಂದೊಂದು ಹೆಸರಿದೆ ಎಲ್ಲದಕ್ಕೂ. ಇದೆಲ್ಲ ಅಪೌರುಷೇಯ ತಾನೆ ಅಂದ್ರೆ ಹೌದು, ಅದು ಒಂದೊಂದೊಂದೊಂದು ವೇದದ ಶಾಖೆಗಳಿಗೆ ಸಂಬಂಧಪಡುತ್ತೆ. ಮೇಯ್ನು 3 ಇದೆ, ಅದರಲ್ಲಿ ಎಲ್ಲ ಜೊತೆಗೆ ಸೇರ್ಕೊಂಡು ಜಾಸ್ತಿ ಆಗಿದೆ ಅಷ್ಟೇ. ಹಾಗಾದ್ರೆ ಅಥರ್ವ ವೇದ ಒಂದಿದೆಯಲ್ವಾ ಅಂದ್ರೆ ಅದು ಋಗ್ವೇದದ ಕೊನೆಗೆ ಸೇರಿಸ್ಕೊಳ್ತದೆ ಅಥರ್ವ ವೇದ ಭಾಗ. ಹಾಗಾಗಿ 3 ವೇದ ಅಂತ ಪ್ರಸಿದ್ಧಿ. ಈ ರೀತಿಯಲ್ಲಿ ತ್ರಯಿ ಅಂತಾನು ವೇದಕ್ಕೆ ಕರೀತಾರೆ. ವೇದಕ್ಕೊಂದು ಹೆಸರು ತ್ರಯಿ ಅಂತ, ಯಾಕೆ 3: ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಈ ರೀತಿಯಲ್ಲಿ ತ್ರಿವೇದ ವೇದ್ಯ ವಿಭವಂ ಅನ್ನೋ ಶಬ್ದದ ಅರ್ಥವನ್ನ ತಿಳ್ಕೊಳ್ಬೇಕು. ಇಷ್ಟೇ ಅಲ್ದೇನೆ ತ್ರಿವೇದ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಅಂದ್ರೆ 3 ಪಾರ್ಟ್ ಇರುವಂತ ವೇದದಲ್ಲಿ 3 ಪಾರ್ಟ್ ತ್ರಿವೇದ. ಯಾವ ವೇದದಲ್ಲಿ? ವೇದ ಅಂದ್ರೆ ಈಗ ಪುರುಷ ಸೂಕ್ತವನ್ನು ತಗೊಳ್ತಾರೆ. ಪುರುಷ ಸೂಕ್ತದಲ್ಲಿ 3 ವಿಭಾಗಗಳನ್ನ ಮಾಡ್ಕೊಳ್ತಾರೆ. ಏನು 16 ಋಕ್ ಮಂತ್ರ ಇದೆ. ಕೆಲವ್ರ ಪ್ರಕಾರ ಒಂದು ಕಡಿಮೆ, ಯಜುರ್ವೇದಲ್ಲಿ 1 ಮಂತ್ರ ಜಾಸ್ತಿ, ಋಗ್ವೇದಲ್ಲಿ 1 ಮಂತ್ರ ಕಡಿಮೆ ಅಂತ. ಒಟ್ಟು ಪುರುಷ ಸೂಕ್ತದಲ್ಲಿ ವರ್ಗತ್ರಯಗಳು ಅಂತ 3 ವರ್ಗ ಇದೆ, 3 ವಿಭಾಗ ಮಾಡ್ತಾರೆ. ಹೇಗೆ ಗಾಯತ್ರಿ ಮಂತ್ರ ಜಪವನ್ನ ಮಾಡ್ಬೇಕಾದ್ರೆ 3 ವಿಭಾಗ ಮಾಡ್ಕೊಳ್ತಾರೆ. ಮತ್ತೆ 5 ಕಡೆ ನಿಲ್ಲಿಸ್ಬೇಕು ಅಂತ ಕೆಲವು 5 ಕಡೆ ನಿಲ್ಲಿಸೋದು ಇದೆ. ಅಲ್ಲಿ 3 ಅಂತ ವಿಭಾಗ ಮಾಡ್ತಾರೆ. 24 ಅಕ್ಷರಗಳಲ್ಲಿ 3 ವಿಭಾಗ ಮಾಡ್ಕೊಳ್ತಾರೆ. ಈ ರೀತಿ 3 ಭಾಗ ಇರೋ ವೇದ ಅಂತಂದ್ರೆ ಅದನ್ನ ತ್ರಿವೇದ ಅನ್ನೋ ಶಬ್ದದಿಂದ ಕರಿಬಹುದು. ಹಾಗಾದ್ರೆ 3 ಭಾಗ ಇರೋ ವೇದ ಅಂದ್ರೆ ಅದು ಗಾಯತ್ರಿ ಮಂತ್ರ ಆಗ್ಬಹುದು, ಅದೇ ರೀತಿ ಪುರುಷ ಸೂಕ್ತ ಆಗ್ಬಹುದು. ಇದರಿಂದೆಲ್ಲ ಅವನ ವೈಭವ ತಿಳಿತಾ ಇದೆ ಅಂತ. ಇದು ತುಂಬಾ ಮುಖ್ಯ. ಯಾಕಂದ್ರೆ ಸಮಂ ಪುರುಷ ಸೂಕ್ತಸ್ಯ ಅಂತ ಮುಂದಕ್ಕೆಲ್ಲ ಕೊನೆಗೆ ಮಾತುಗಳು ಬರುತ್ತೆ. ಈ ಅಧ್ಯಾಯಗಳ ಕೊನೆ ಶ್ಲೋಕಕ್ಕೆ ಬಂದ್ರೆ, ಮೊದಲನೇ ಅಧ್ಯಾಯದಲ್ಲಿ ನೀವು ಗಮನಿಸ್ಬೋದು 112ನೇ ಶ್ಲೋಕ, ಕೊನೆಯ ಶ್ಲೋಕಕ್ಕಿಂತ ಹಿಂದಿಂದು. ಸಮಂ ಸಹಸ್ರ ಶೀರ್ಷಸ್ಯ ಸೂಕ್ತಸ್ಯ ಪುರುಷಾತ್ ಕೃತಂ ಅಂತ ಹೇಳ್ತಾರೆ. ಇದು ಪುರುಷರಿಂದ ಬಂದಿದ್ದು, ಆದ್ರೆ ವೇದಕ್ಕೆ ಸಮಾನ. ಹೇಗೆ ಮಹಾಭಾರತವನ್ನ ರಚನೆ ಮಾಡಿದವರು ವೇದವ್ಯಾಸರು, ಹಾಗಂತ ಭಾಗವತ, ಮಹಾಭಾರತ ಎಲ್ಲ ವೇದ ಅಂತ ಅನಿಸ್ಕೊಳತ್ತೆ ಅಷ್ಟು. ಅದೇ ರೀತಿ ಈ ಏನು ಸಪ್ತವೃಂದಾವನಾಖ್ಯಾನ ಕೃತಿ ಬಂದಿದೆ, ಇದನ್ನ ಹಯಗ್ರೀವ ಸಂಹಿತೆ ಅನ್ನೋ ಶಬ್ದದಿಂದಲೂ ಕರೀತಾರೆ. ಅಂಥ ಪವಿತ್ರ ಸಂಹಿತೆ ಇದು, ವೇದಕ್ಕೆ ಸಮಾನ. ಅದರಿಂದ ಸಮಂ ಸಹಸ್ರ ಶೀರ್ಷಸ್ಯ ಸೂಕ್ತಸ್ಯ. ಸಹಸ್ರ ಶೀರ್ಷ ಸೂಕ್ತ ಅಂದ್ರೆ ಏನು? ಪುರುಷ ಸೂಕ್ತ ಅಂತ ಅರ್ಥ. ಸಹಸ್ರ ಶೀರ್ಷ ಪುರುಷ ಅಂತ ಪ್ರಾರಂಭ ಆಗುತ್ತೆ. ಆ ಪುರುಷ ಸೂಕ್ತಕ್ಕೆ ಸಮಾನ ಇದು ಅಂತ ಹೇಳಿದ್ದಾರೆ.
ಹಾಗಾದ್ರೆ ಪುರುಷ ಸೂಕ್ತಕ್ಕೆ ಸಮಾನ ಅಂದ್ರೆ ಪುರುಷ ಸೂಕ್ತದಲ್ಲಿ ಬಂದ ದೇವರ ಮಹಿಮೆಯನ್ನ ಇಲ್ಲೂ ಹೇಳಿದ್ದಾರೆ ಅಂತ ಅರ್ಥ. ಇಷ್ಟೆಲ್ಲ ಇದೆ. ಅದಕ್ಕೂ ಇದಕ್ಕೆ ಸಂಬಂಧ ಇದೆ. ತ್ರಿವೇದ ವೇದ್ಯ ವಿಭವ, 3 ವೇದಗಳಿಂದ ತಿಳಿಯುವಂತಹ ವೈಭವ ಅದು ಭಗವಂತಂದು. ಹಾಗೆ 3 ಭಾಗ ಇರುವಂತಹ ಪುರುಷ ಸೂಕ್ತ ಹೇಳುವಂತಹ ವೈಭವ ಒಂದು. ಹಾಗೆ 3 ಪಾದ ಇರುವಂತಹ ಗಾಯತ್ರಿ ಮಂತ್ರದಿಂದ ತಿಳಿಯುವಂತಹ ವೈಭವ ಒಂದು. ಅದ್ ನಿಜವೂ ಕೂಡ. ಯಾಕಂದ್ರೆ ಅವತ್ತು ಹೇಳ್ದನು, ಗಾಯತ್ರಿ ಮಂತ್ರದಿಂದ ಹಯಗ್ರೀವ ದೇವರ ಪ್ರಾರ್ಥನೆಯನ್ನ ಮಾಡೋದು, ಧ್ಯಾನ ಮಾಡೋದು, ಅದೊಂದು ಬಹಳ ವಿಶೇಷ. ಅದರಲ್ಲಿ ಗಾಯತ್ರಿಯಿಂದ ಸ್ತ್ರೀ ರೂಪ ಅಂತ ಅನ್ಕೊಳ್ತೀವಿ. ಗಾಯತ್ರಿ ಅನ್ನೋ ಶಬ್ದ ಸ್ತ್ರೀ ಲಿಂಗದ ಶಬ್ದ. ಅಲ್ಲಿ ಗಾಯತ್ರಿ ಅನ್ನೋ ರೂಪದ ವರ್ಣನೆ ಮಾಡ್ತಾ ಅದು ಹಯಗ್ರೀವನನ್ನ ಹೇಳ್ತಾ ಇದೆ ಅಂತ ವರ್ಣಿಸ್ತಾರೆ. ಬ್ರಹ್ಮ ಗಾಯತ್ರಿ ಹೇಳುವಂತ ವಿಶೇಷವಾದ ಭಗವಂತನ ರೂಪ. ಆದ್ರಿಂದ ಇಲ್ಲಿ ತ್ರಿವೇದ ವೇದ್ಯ ವಿಭವಂ ಅಂತ ಇಲ್ಲಿ ಹಯಗ್ರೀವ ದೇವರ ಬಗ್ಗೆ ಹೇಳಿದ್ದು ತುಂಬಾ ಸೂಕ್ತ. ಹಯಗ್ರೀವಂ ಅಂತ ಶುರು ಮಾಡಿದ್ದಾರೆ. ಎಲ್ಲಾ ವಿಶೇಷಣ, ಎಲ್ಲಾ ಗುಣಗಳು ಅವನಲ್ಲೇ ಅನ್ವಯಿಸ್ತಾ ಹೋಗ್ತಾರೆ. ಇದು ಒಂದಾಯ್ತು. ಇದು 3 ವೇದ ಅಂತಂದ್ರೆ ಇನ್ನೊಂದು ಅರ್ಥ, ಈ ವ್ಯಾಹೃತಿ ಮಂತ್ರಗಳು ಬರುತ್ತೆ. ವ್ಯಾಹೃತಿ ಅಂದ್ರೆ ಭೂಹು ಭುವಃ ಸುವಹ ಭೂರ್ಭುವ. 4 ವ್ಯಾಹೃತಿ ಇದೆ. ಅಲ್ಲಿ ಭೂಹು ಭುವಃ ಸುವಹ ಅದು 3 ತಗೊಂಡ್ರೆ ಇನ್ನು ಕೊನೆಯದೇನು ಅಂದ್ರೆ ಭೂರ್ಭುವ ಸ್ವಹ ಅಂತ 3 ಸೇರಿಸಿ 4ನೇದು ಹೇಳೋದು. ಹಾಗಾದ್ರೆ 3 ವೇದ ಅಂದ್ರೆ 3 ವ್ಯಾಹೃತಿ ಮಂತ್ರಗಳಿಂದ ಆ ದೇವರನ್ನ ತಿಳ್ಕೊಳ್ಬೇಕು, ಅವನ ವೈಭವ ಅದರಿಂದ ತಿಳಿತಾ ಇದೆ ಅಂತ. ಈ ತರ ಆ 3 ಅಂತ ಒಂದ್ ಇಟ್ಕೊಂಡ್ರೆ ಯಾವ್ಯಾವ 3 ಸಿಗತ್ತೋ ಅದರಿಂದ ತಿಳಿಯೋ ವೈಭವ, ಅದರಿಂದ ತಿಳಿಯೋ ವೈಭವ ಎಂದು ಅಂತ ಅರ್ಥ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಉಪನಿಷತ್ ಮಾತುಗಳನ್ನು ಈ ಪುಸ್ತಕದಲ್ಲೆಲ್ಲ ನೀಡಿದ್ದಾರೆ, ಗಮನಿಸಬಹುದು. ಭೂರಿತಿ ವಾರುಚಃ, ಭುವ ಇತಿ ಸಾಮಾನಿ, ಸುವರಿತಿ ಯಜುಗುಂಷಿ. ಒಂದು ಋಗ್ವೇದ, ಸಾಮವೇದ ಮತ್ತೆ ಯಜುರ್ವೇದ, ಈ ಎಲ್ಲ ವೇದ ಮಂತ್ರಗಳಿಂದ ಆ ಭಗವಂತನನ್ನ ಹೇಳ್ತಾ ಇದ್ದಾರೆ. ನಂತರ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಈ ಲೋಕಗಳೆಲ್ಲ ದೇವರಿರ್ತಾನೆ. ಆ ದೇವರು ಆ ಲೋಕದಲ್ಲಿರೋದು ಅಂತಂದ್ರೆ ವಸ್ತುತಃ ಭೂಹು ಭುವಃ ಸುವಹ ಅನ್ನೋ ಶಬ್ದಕ್ಕೆ ಇರ್ತ. ಭೂ ಅಂದ್ರೆ ಅಗ್ನಿ ದೇವರು ಅಂತ ಅರ್ಥ. ಇನ್ನು ವಾಯು, ಭುವಃ ಅಂದ್ರೆ, ಸುವಹ ಅಂದ್ರೆ ಸೂರ್ಯ, ಮಹ ಅಂದ್ರೆ ಚಂದ್ರ. ಅಂದ್ರೆ ಭಗವಂತ ಯಾವ್ದ್ಯಾವ್ದು ತೇಜಸ್ಸಿನ ಪದಾರ್ಥ ಇದೆ ಅಂದ್ರೆ ಯಾವ್ದ್ಯಾವ್ದು ಹೊಳೆಯೋ ಪದಾರ್ಥಗಳು ಅಲ್ಲೆಲ್ಲ ತನ್ನೊಂದು ಒಂದೊಂದು ವಿಭೂತಿ ರೂಪ ಇಟ್ಟಿರ್ತಾನೆ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಅದೇ ಸುಮಾರು ಹೇಳ್ತಾರೆ. 11ನೇ ಅಧ್ಯಾಯದಲ್ಲೂ ಸ್ವಲ್ಪ ಬರುತ್ತೆ. ಹಿಂದೆ ಮುಂದಿನ ಅಧ್ಯಾಯಗಳೆಲ್ಲ ವಿಭೂತಿ ರೂಪದ ಬಗ್ಗೆ ಹೇಳ್ತಾರೆ. ಯಾವ್ದ್ಯಾವ್ದು ವಿಶೇಷವಾಗಿ ಜಗತ್ನಲ್ಲಿ ಕಾಣ್ತಾ ಇದೆಯೋ, ಎದ್ದೆದ್ದು ಕಾಣುತ್ತೋ ಅದ್ರ ಒಳಗಡೆ ಒಂದು ಭಗವಂತನ ವಿಭೂತಿ ರೂಪ ಇರುತ್ತೆ. ಸೂರ್ಯ ಆಗ್ಬಹುದು, ಚಂದ್ರ ಆಗ್ಬಹುದು, ಅಗ್ನಿ ಆಗ್ಬಹುದು, ವಾಯುನು ಆಗ್ಬಹುದು. ಈ ಎಲ್ಲ ಈ ತೇಜಸ್ಸಿನಲ್ಲಿ ಇದ್ದು ಭಗವಂತ ತಾನು ಏನ್ ಮಾಡ್ತಾ ಇದ್ದಾನೆ, ಅದರ ಮುಖಾಂತರ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅದ್ ಮಾತು ಬಂದಿದೆ ಏನಂದ್ರೆ, ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಈ ಜಗತ್ತನ್ನು ಬೆಳಗ್ಸೋರು ಯಾರು? ಸೂರ್ಯ ಅನ್ಬಿಡ್ತೀವಿ, ಅಲ್ಲ, ಸೂರ್ಯನಾರಾಯಣ ಅಂತ ಹೇಳ್ತಾರೆ. ಮತ್ತೆ ರಾತ್ರಿ ಯಾರು ತಂಪು ನೀಡ್ತಾನೆ? ಚಂದ್ರ, ಅಲ್ಲ, ಚಂದ್ರನ ಒಳಗಡೆ ಇರುವಂತಹ ಸ್ವಾಮಿ. ಹೀಗೆ ಎಲ್ಲಾ ತೇಜಸ್ಸಿನ ಒಳಗಡೆ ತನ್ನ ತೇಜಸ್ಸನ್ನಿಟ್ಟು ಇಡೀ ಜಗತ್ತನ್ನು ಬೆಳಗಿಸುವಂತಹ ಆ ದೇವರನ್ನ ನೆನಪಿಸ್ಕೊಳ್ಬೇಕು. ಅವನೇ ಭೂಹು ಭುವಃ ಸುವಹ, ಈ ಎಲ್ಲ ವ್ಯಾಹೃತಿ ಮಂತ್ರಗಳಿಂದ ಅವನನ್ನೇ ಹೇಳ್ತಾ ಇರೋದು ಅಂತ. ಈ ರೀತಿ ತ್ರಿವೇದ ವೇದ್ಯ ವಿಭವಂ ಅನ್ನೋ ಶಬ್ದ ಅರ್ಥವನ್ನ ಹೇಳ್ತಾರೆ. ಉಪನಿಷತ್ತಿನಲ್ಲಿ ಏನೇನ್ ವಿವರಣೆ ಮಾಡಿದ್ದಾರೆ, ಭಗವಂತನಿಗೆ 5 ರೂಪ ಇದೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಅದು ಪ್ರಾಣದೇವರಿಗೆ 5 ರೂಪ ಇದೆ. ಅದೇ ತರ ಮೂಲವಾಗಿ ದೇವರಿಗೂ 5 ರೂಪ ಇದೆ. ಆ 5 ರೂಪ ನಮ್ಮ ಇಡೀ ಶರೀರದ ನಿಯಂತ್ರಣವನ್ನ ಮಾಡ್ತಾ ಇದೆ. ಒಂದೊಂದು ರೂಪದಲ್ಲಿದ್ದು ಉಸಿರಾಟ, ಪ್ರಾಣನಾಗಿ ಉಸಿರಾಟ ಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಇದು ಅಪಾನ ವಾಯುವಿನ ಮುಖಾಂತರ ಮಲೋತ್ಸರ್ಗ ಅದೆಲ್ಲ ನಡೆಯುತ್ತೆ, ವಿಸರ್ಜನ ಆಗುತ್ತೆ. ಈ ತರ ಒಂದೊಂದು ತನ್ನ ಪ್ರಾಣ ಅಪಾನ ವ್ಯಾನ ಉದಾನ ರೂಪಗಳಿಂದ ದೇವರೇನೋ ರಕ್ಷಣೆ ಮಾಡ್ತಾ ಇದ್ದಾನೆ. ಅಗ್ನಿವಾಯುಗಳಲ್ಲೆಲ್ಲ ತನ್ನ ವಿಭೂತಿ ರೂಪ ಏನಿಟ್ಟಿದ್ದಾನೆ. ಇದನ್ನೆಲ್ಲ ಈ ಉಪನಿಷತ್ತುಗಳಲ್ಲಿ ವರ್ಣನೆ ಮಾಡ್ತಾ ಭೂಹು ಭುವಃ ಸುವಹ ಅಂದ್ರೆ ಇದು ದೇವರ ಬಗ್ಗೆನೇ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ 3 ವ್ಯಾಹೃತಿಗಳಿಂದ ಹೇಳುವಂತಹ ವಿಶೇಷವಾದ ವೈಭವ ಒಂದು ಅಂತ ಇದೊಂದು ಅಂಶವನ್ನ ಇಲ್ಲಿ ತಿಳಿಸಿದ್ದಾರೆ. ಇನ್ನೊಂದು 3 ವೇದ ಅನ್ನೋದಕ್ಕೆ ವೇದದ ಮೂಲ ಅಕ್ಷರ ಯಾವುದು ಅದನ್ನ ನೋಡ್ಬೇಕು. ವೇದದ ಮೂಲ ಅಕ್ಷರ ಯಾವುದು? ಇಡೀ ವೇದದ ಅರ್ಥ 1 ಅಕ್ಷರದಲ್ಲಿ ಸೇರಿದೆ ಅಂತ ಹೇಳ್ತೀವಿ. ನೋಡ್ಲಿಕ್ಕೆ 1 ಅಕ್ಷರ, ಅದು ಕೇಳ್ಲಿಕ್ಕೆ 1 ಅಕ್ಷರ ತರ ಅನ್ಸುತ್ತೆ. ಓಂ ಅಂತ ಇದೆ, ಓಂಕಾರ. ಈ ಓಂಕಾರ ಏನಿದೆ ಅದರಲ್ಲಿ ಇಡೀ ವೇದದ ಅರ್ಥ ತುಂಬಿದೆ. ಓಂಕಾರದಲ್ಲಿ ಎಷ್ಟು ಅಕ್ಷರ? ನಾವು ಹೇಳ್ತೀವಿ 3: ಅಕಾರ, ಉಕಾರ, ಮಕಾರ. ಆದ್ರೆ ಮಧ್ವಾಚಾರ್ಯ ನಮ್ಗೆ ಇನ್ನೂ ವಿಶೇಷ ತಿಳಿಸಿದ್ದಾರೆ. ಅಲ್ಲಿ ಅಕಾರ ಉಕಾರ ಮಕಾರ ಅಷ್ಟೇ ಅಲ್ಲ, ತಂತ್ರಸಾರ ಸಂಗ್ರಹ ಗ್ರಂಥದಲ್ಲೆಲ್ಲ ಗಮನಿಸಿದ್ರೆ
ಎಂಟಿದೆ ಅಂತ ಹೇಳ್ತಾರೆ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತೆಲ್ಲ ಹೆಸರು ಹೇಳ್ತಾರೆ. ಅಷ್ಟೇ ಯಾಕೆ ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ. ಮಧ್ವೀಜದನ್ನೆಲ್ಲ ಓದಿದ್ರೆ ನಾವು ಅನಂತ ಮಾತ್ರೆಗಳು, ಆ ಓಂಕಾರದಲ್ಲಿ ಎಷ್ಟು ನೀವು ಹೋಗ್ತೀರೋ ಅಷ್ಟು ಮಾತ್ರೆಗಳಿದೆ. ಮೇಲ್ನೋಟಕ್ 3 ಆ ಊಮ ಅಂತ ಹೇಳ್ತೀವಿ. ವಸುಧಃ ಆ ಊಮಾನು ಇಲ್ಲ ಅದರಲ್ಲಿ ಅಕ್ಷರಗಳು, ಅದಕ್ಕೆ ಇನ್ನೊಂದು ಅರ್ಥನೂ ಇದೆ. ಬ್ರಹ್ಮಸೂತ್ರದ ಅನುವ್ಯಾಖ್ಯಾನದಲ್ಲ ಜಿಜ್ಞಾಸಾಧಿಕರಣದಲ್ಲಿ ವಿವರಣೆ ಮಾಡ್ತಾರೆ ಜಯತೀರ್ಥರು. ಅಂತೂ ಈ 3 ಅಕ್ಷರ ಇದೆ ಅನ್ನೋದು ಪ್ರಸಿದ್ಧಿ ಇದೆ. ಆ ಉ ಮ ಅಂತ ಈ 3 ಅಕ್ಷರಗಳು ಭಗವಂತನ ವೈಭವನೇ ಹೇಳ್ತಾ ಇದೆ ಅಂತ. ಈ ಒಂದೊಂದು ಶಬ್ದಗಳ ಅರ್ಥವನ್ನು ತಿಳ್ಕೊಂಡ್ರು ಹಿಂದೆ ಬಂದ ಪ್ರತಿಯೊಂದು ಶಬ್ದಗಳ ಅರ್ಥವನ್ನು ಹೇಳ್ತಾ ಇರುತ್ತೆ. ಈ 3-4 ಶ್ಲೋಕ ಸಾಲೇನಿದೆ, ಈ ಸಾಲಿನಿಂದ ಇಡೀ ಹಿಂದೆ ಬಂದ ಶ್ಲೋಕಗಳ ಅರ್ಥವನ್ನು ಗಮನಿಸ್ಬೋದು. ಆದ್ರೆ ಮೊದಲು ಈ ಶಬ್ದಗಳಿಗೆ ನಾವು ಸರಿಯಾಗಿ ಎಲ್ಲಾ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆಗ ಅದು ಹಿಂದಿಂದೆಲ್ಲ ಸ್ವಾರಸ್ಯ ಗೊತ್ತಾಗತ್ತೆ. ಅದರಲ್ಲಿ ಈ ಓಂಕಾರದ ಬಗ್ಗೆ ಹೇಳ್ತಾ ಅಕಾರ ಯಾರನ್ನು ಹೇಳ್ತಾ ಇದೆ, ಉಕಾರ ಯಾರನ್ನು ಹೇಳ್ತಾ ಇದೆ, ಮಕಾರ ಯಾರನ್ನು ಹೇಳ್ತಾ ಇದೆ ತುಂಬಾ ತಿಳ್ಕೊಳ್ಳೋದು ಮುಖ್ಯ. ನಾವು ಯಾವುದೇ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಹರಿಹಿ ಓಂ ಅಂತನೋ, ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತನೋ, ಎಲ್ಲೋ ಒಂದ್ ಕಡೆ ಓಂಕಾರ ಬಂದೇ ಇರುತ್ತೆ. ಆ ಓಂಕಾರ ಯಾಕೆ ಹೇಳೋದು ಅಂತಂದ್ರೆ ಆ ಓಂಕಾರದಲ್ಲಿ ಇಡೀ ವೇದದ ಸಾರ ಇದೆ, ಅರ್ಥ ಅಷ್ಟು ತುಂಬಿದೆ. ಆ ಓಂ ಅನ್ನೋದರ ಪರಮಾತ್ಮನ ಅನುಗ್ರಹನೇ ಆಗ್ಬೇಕು ಮುಖ್ಯವಾಗಿ. ಅದಕ್ಕೆ ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ, ಪ್ರತಿಯೊಂದು ಬ್ರಹ್ಮಸೂತ್ರದ ಆದಿ ಅಂತಲೂ ಓಂಕಾರ. ಈ ಓಂಕಾರದ ಪ್ರತಿಪಾದ್ಯ ಮೂರ್ತಿಯ ಅನುಗ್ರಹ ಆಗಬೇಕು. ಆ ದೃಷ್ಟಿಯಲ್ಲಿ ಇಲ್ಲಿ ಈ ಓಂಕಾರದ ಅರ್ಥ ಏನು ಹಾಗಾದ್ರೆ ಆ ಉ ಮ ಅಂತ ಇದ್ದಾಗ ಇದನ್ನ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವಿವರಿಸಿದ್ದಾರೆ. ಅಲ್ಲಿ ಶ್ಲೋಕಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ನಮ್ಗೆ ಕೆಲವು ಈ ಪ್ರಿಂಟ್ ತಪ್ಪಾಗಿರ್ಬೇಕು, ಅಕ್ಷರಗಳ ಆಚೆ ವ್ಯತ್ಯಾಸ ಆಗಿದೆ. ನಿಜವಾದ ಆ ಶ್ಲೋಕಗಳ ಅಭಿಪ್ರಾಯ ಏನು, ಆ ಶ್ಲೋಕ ಹೇಗಿದೆ ನಿಮಗೆ ಪುಸ್ತಕದಲ್ಲಿ ಸಿಗ್ಬೋದು. ಆದ್ರೆ ಯಾರಿದ್ರೆ ಅದನ್ನ ತಿದ್ಕೊಂಡಿದೆ, ಕೆಲವು ಕಡೆ ತಪ್ಪಿದೆ. ಅದು ಬರೋಂಥ ಶ್ಲೋಕ ಹೀಗೆ: ಅಕಾರ ಯಾರ ಬಗ್ಗೆ ಹೇಳ್ತಾ ಇದೆ, ವಿಷ್ಣುವಿನ ಬಗ್ಗೆ ಹೇಳ್ತಾ ಇದೆ ಅಂತ ಬಂತು. ಹೌದು, ಹಾಗಾದ್ರೆ ಅಕಾರ ಉಕಾರ ಮಕಾರ ಅದು ಯಾರ ಬಗ್ಗೆ ಹೇಳ್ತಾ ಇದೆ? ಆ 3 ಅಕ್ಷರ ಇರೋ ಓಂಕಾರನು ದೇವ್ರ ಬಗ್ಗೆ ಹೇಳ್ತಾ ಇದೆ. ಸರಿ, ಉಕಾರ ಯಾರ ಬಗ್ಗೆ ಹೇಳ್ತಾ ಇದೆ? ಅಕಾರ ಏನೋ ದೇವ್ರ ಬಗ್ಗೆ ಹೇಳ್ತಾ ಇದೆ. ಉಕಾರ ಯಾರ ಬಗ್ಗೆ ಹೇಳ್ತಾ ಇದೆ? ಅದು ದೇವ್ರ ಬಗ್ಗೆ ಹೇಳ್ತಾ ಇದೆ. ಸರಿ, ಮಕಾರ ಅದು ದೇವ್ರ ಬಗ್ಗೆ ಹೇಳ್ತಾ ಇದೆ. ಸ್ವಾರಸ್ಯ ಇಲ್ಲ, ಏನ್ ಪ್ರತಿ ಅಕ್ಷರ ಕೆಡದು ದೇವ್ರನ್ನ ಹೇಳ್ತಾ ಇದೆ? ವಸ್ತುದಾ ನಿಜಾನೆ. ಅಮ್ಮಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಉಗ್ರಾಯ ನಮಃ ಅಂತ ಮಾತೃಕಾನ್ಯಾಸದಲ್ಲಿ ಪ್ರತಿದಿನ ಸಂಧ್ಯಾವನೆ ಮಾಡ್ಬೇಕಾದ್ರೆ ನಾವು ಹೇಳ್ಕೊಂತಾ ಇರ್ತೀವಿ. ಏನ್ ವರ್ಣಗಳಿದೆ 51 ಅಕ್ಷರ, ಆ 51 ಅಕ್ಷರ ಅಷ್ಟು ದೇವರನ್ನೇ ಹೇಳುತ್ತೆ, ಒಂದೊಂದು ರೂಪವನ್ನ ಹೇಳುತ್ತೆ. ಎಲ್ಲಾ ಆ ಕಡೆ ದೇಹದ ಭಾಗಗಳನ್ನು ಮುಟ್ಕೊಂಡು ಇಲ್ಲಿ ಇಂಥ ಭಗವಂತನ ರೂಪ, ಇಲ್ಲಿ ಇಂಥ ಭಗವಂತನ ರೂಪ ಅಂತ ಹೇಳ್ತಾ ಹೋಗೋದಿದೆ. ಅಲ್ಲಿ ಅಕಾರ ಅನ್ನೋ ಶಬ್ದ ಯಾರನ್ನ ಹೇಳ್ತಾ ಇದೆ ಅಂದ್ರೆ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರ ಒಳಗಡೆ ಇರೋ ಬ್ರಹ್ಮ ಅಂತ ಒಂದು ದೇವರ ರೂಪ ಇದೆಯಲ್ಲ, ಅದನ್ನ ಅಕಾರ ಹೇಳ್ತಂತೆ. ಹಾಗಾದ್ರೆ ಪ್ರಣವ ಮಂತ್ರದಲ್ಲಿ ಮೊದಲನೇ ಅಕ್ಷರ ಅಕಾರ ಯಾರನ್ನ ಹೇಳ್ತಾ ಇದೆ ಅಂತಂದ್ರೆ ಸೃಷ್ಟಿ ಮಾಡುವಂತ ಚತುರ್ಮುಖ ಬ್ರಹ್ಮದೇವರ ಒಳಗಡೆ ಬ್ರಹ್ಮ ಅನ್ನೋ ರೂಪದಿಂದ ಭಗವಂತ ಇರ್ತಾನಲ್ಲ, ಆ ರೂಪವನ್ನ ಅಕಾರ ಹೇಳ್ತಾರೆ. ಸರಿ, ಉಕಾರ ಯಾವ್ದನ್ನ ಹೇಳ್ತಾರೆ ಅಂದ್ರೆ ವೈಕುಂಠ ಲೋಕದಲ್ಲಿ ಒಂದು ದೇವರ ರೂಪ ಇದೆ, ಅದು ಉನ್ನತ ಸ್ಥಾನದಲ್ಲಿದೆ. ವೈಕುಂಠ ಉನ್ನತ ಸ್ಥಾನದಲ್ಲಿ ಎತ್ತರದ ಸ್ಥಾನ, ಭೂಲೋಕ ಭೋರ್ಲೋಕ ಸುವರ್ಲೋಕ ಹೋಗ್ತಾ ಹೋಗ್ತಾ ಮೇಲಕ್ಕಿರುವಂತಹ ವೈಕುಂಠ ಲೋಕ. ಆ ವೈಕುಂಠ ಲೋಕದಲ್ಲಿ ಇರುವಂತಹ ದೇವರ ರೂಪಕ್ಕೆ ಉ ಅಂತ ಕರೀತಾರೆ. ಯಾಕೆ? ಉನ್ನತವಾದ ಸ್ಥಾನದಲ್ಲಿರೋದ್ರಿಂದ ಉನ್ನತ ಉ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎರಡನೇ ರೂಪ ವೈಕುಂಠದಲ್ಲಿರೋ ರೂಪ. ಹಾಗಾದ್ರೆ ದೇವರನ್ನ ಹೇಳ್ತಾ ಇದೆ. ಮ ಅನ್ನೋದ್ರಿಂದ ಯಾರನ್ನ ಹೇಳ್ತಾ ಇದೆ? ಮ ಅನ್ನೋದ್ರಿಂದ ನಮಗೆ ಇನ್ನೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಮ ಅನ್ನೋದ್ರಿಂದ ಏನು ಅಂದ್ರೆ ಸಂಹಾರ ಮಾಡುವಂತಹ, ಅಂದ್ರೆ ರುದ್ರದೇವರೇನಿದ್ದಾರೆ ಅವರ ಒಳಗಡೆ ಇರುವಂತಹ ಭಗವಂತನ ಒಂದು ರೂಪ ಇದೆ. ಆ ರೂಪಕ್ಕೆ ಮ ಅಂತ ಕರೀತಾರೆ. ಯಾವ್ದಾ ರೂಪ? ನಾವೆಲ್ಲ ರುದ್ರಾಂತರ್ಗತ, ಮಧ್ವಾಂತರ್ಗತ ಯಾರ ರೂಪವನ್ನು ತಗೊಳ್ತೀವಿ? ಒಂದು ಸಂಕರ್ಷಣ ರೂಪವನ್ನು ತಗೊಳ್ಳೋದಿದೆ. ಯಾಕೆ? ಸಂಕರ್ಷಣ ಇಡೀ ಜಗತ್ತಿನ ಸಂಹಾರ ಮಾಡ್ತಾನೆ. ಒಂದು ನರಸಿಂಹ ದೇವರನ್ನು ತಗೊಳ್ತೀವಿ. ಯಾಕಂದ್ರೆ ವೇದ ಮಂತ್ರಗಳನ್ನು ಗಮನಿಸಿದ್ರೆ ರುದ್ರದೇವರು ಗುಟ್ಟಾಗಿ ನರಸಿಂಹ ದೇವರ ಧ್ಯಾನ ಮಾಡ್ತಾ ಇರ್ತಾರೆ ಗೋಪ್ಯವಾಗಿ. ಅಂತ ನರಸಿಂಹ ದೇವರನ್ನು ತಗೊಳ್ಬೇಕಂತೆ. ಅದು ಇನ್ನ ಪ್ರಮಾಣದಲ್ಲಿ ಹೇಳಿದ್ದಾರೆ, ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ನೃಸಿಂಹೋ ರುದ್ರನಾಮಕಃ ಉಕಾರವಾಚ್ಯ ರೌದ್ರತ್ವ ಸಶಿವಸ್ಯಾಪಿ ಸ್ರಷ್ಟ ಸಂಹಾರಕಾರಕಃ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿಕ. ರುದ್ರಾಂತರ್ಯಾಮಿಂದ ನರಸಿಂಹನ ಚಿಂತನೆ ಮಾಡ್ಬೇಕು ಅಂತ ಅರ್ಥ. ಆ ನರಸಿಂಹ ದೇವರನ್ನ ಮರೆಯೋ ಹಾಗಿಲ್ಲ. ನರಸಿಂಹ ದೇವರು ರುದ್ರಾವತಾರಿಯಾಗಿ ಬಂದ, ಭಯಂಕರ ರೂಪದಲ್ಲಿ ಪ್ರಕಟನಾದ ಹಿರಣ್ಯಕಶಿಪುವಿನ ಸಂಹಾರಕ್ಕೆ. ಅದು ಅವನಿಗೆ ಮ ಅಂತ ಕರೀತಾರೆ.
ಇನ್ನೊಂದು ರುದ್ರದೇವರ ಒಳಗಡೆ ಇರುವಂತಹ ಒಂದು ರೂಪ ಆ ನರಸಿಂಹದೇವರದು ರುದ್ರ ಅನ್ನೋ ರೂಪ. ಹಾಗಾಗಿ ಅದಕ್ಕೂ ಮ ಅಂತ ಕರೀತಾರೆ. ಹೀಗೆ ಅ ಉ ಮ ಈ ಮೂರು ವೇದದ ಮೂಲ ಅಕ್ಷರಗಳಿಂದ ವೈಭವವನ್ನು ಹೊಂದಿರೋನು ಪರಮಾತ್ಮ ಅಂತ. ಹೀಗೆ ನರಸಿಂಹದೇವರ ಚಿಂತನೆನೂ ಇಲ್ಲಿ ಬಂದಿದೆ, ಅದನ್ನೊಂದು ಗಮನಿಸ್ಬೇಕು. ಇಲ್ಲೇನಾಗಿದೆ, ವೈಕುಂಠ ಲೋಕ ಆಸ್ತೇಸ ದ್ವಿತೀಯ ವಪುಷಾ ಹರಿಹಿ ಅನ್ನೋದು ಸ್ವಲ್ಪ ಆಚೆ ಈಚೆ ಆಗಿದೆ ಪ್ರಿಂಟ್ಗಳಲ್ಲಿ, ಅದೊಂದು ನೋಡ್ಕೊಬೇಕು. ವೈಕುಂಠ ಲೋಕದಲ್ಲಿರುವಂತಹ ಎರಡನೇ ರೂಪ ಉನ್ನತವಾದದ್ದು ಉ ಅಂತ ಅನಿಸ್ಕೊಡುತ್ತೆ. ಇಷ್ಟು ಇಲ್ಲಿ ಬಂದ ವಿಷಯ. ಇನ್ನು ತ್ರಿವೇದ ವೇದ್ಯ ವಿಭವಂ ಅನ್ನೋದಕ್ಕೆ ಹೀಗೆ ಅನೇಕ ಅರ್ಥಗಳನ್ನ ಹೇಳಿ ಕೊನೆಗೆ ಈ ತ್ರಿವಿಕ್ರಮ ಅನ್ನೋ ಶಬ್ದಕ್ಕೆ ಬರ್ತಾರೆ. ತ್ರಿವಿಕ್ರಮ ಅನ್ನೋ ಶಬ್ದದಲ್ಲಿ ಒಟ್ಟು 24 ಅರ್ಥಗಳನ್ನು ಕೊಟ್ಟಿದ್ದಾರೆ. ನಮ್ಗೆ ಈ 24 ಅರ್ಥ ನೆನಪಾಗ್ಬೇಕು ವಸ್ತುತಃ, ಏನೇನ್ ಹೇಳ್ತಾರೆ ಅಂತ. ಅದನ್ನ ದಿನಾ ನಾವು ನೋಡ್ತಾ ಇದ್ರೆ ನೆನಪಾಗತ್ತೆ. ಆದ್ರೆ ಎಷ್ಟೋ ಬಾರಿ 24 ಅರ್ಥ ನೆನಪಾಗುವಂತಹ ಸಂಭವ ಇರಲ್ಲ, ಮರ್ತ ಹೋಗತ್ತೆ. ಅದಕ್ಕೇನ್ ಮಾಡ್ಬೇಕಂದ್ರೆ ಈ ತ್ರಿವಿಕ್ರಮ ಅನ್ನೋ ಶಬ್ದ ಅರ್ಥವನ್ನೊಮ್ಮೆ ಕೇಳಾದ್ಮೇಲೆ ಎಲ್ಲಾದ್ರೂ ಬೇರೆ ಬೇರೆ ಕಡೆ ಭಗವಂತನ ವೈಭವ ಬಂದಾಗ್ಲೆಲ್ಲ 3 ವಿಕ್ರಮ 3 ಅಲ್ಲಿ ಕೊನೆಯವರೆಗೂ 24 ಶಬ್ದದ ಅರ್ಥದಲ್ಲಿ ಏನ್ ಮಾಡಿದ್ದಾರೆ, 3 ಅಂದ್ರೆ ಏನು, ಎಷ್ಟು 3 ಇದೆ ಅಂತ ತಿಳ್ಕೊಳ್ಬೇಕು. 3 ಅಂದ್ರೆ 3 ವೇದ, ಪುರುಷ ಸೂಕ್ತದಲ್ಲಿ 3, ಗಾಯತ್ರಿ ಮಂತ್ರದಲ್ಲಿ 3, ಭೂಹು ಭುವ ಸುಹ ವ್ಯಾಹೃತಿ 3, ಈ ತರ 3 ಜ್ಞಾನ ಭಕ್ತಿ ವೈರಾಗ್ಯನೂ 3 ಹಾಕ್ಬಹುದು. ಈ ತರ 3 ಅನ್ನೋದು ಎಷ್ಟೆಷ್ಟಿದೆ ಅಷ್ಟನ್ನೆಲ್ಲ ತಿಳ್ಕೊಂಡು ಹೋದ್ರೆ ಅದು 24ಕ್ಕಿಂತನೂ ಜಾಸ್ತಿ ಅರ್ಥ ಹೇಳ್ಬೋದು, ಅದ್ರಲ್ಲೇನಿಲ್ಲ. ಅಂದ್ರೆ ಒಂದು ದಿಗ್ದರ್ಶನ ತೋರಿಸಿದ್ದಾರೆ. ಹೀಗೆ 24 ಅರ್ಥ ಹೇಳ್ಬೋದು, ಅದ್ರ ಅರ್ಥ ಹೇಳಿದ್ರೆ ಕೊನೆಗೆ ಅನ್ವಯ ಸಂಬಂಧ ಎಲ್ಲಿ. ಈಗ ಸಾತ್ವೃಂದಾವನಾಖ್ಯಾನದಲ್ಲಿ ಈ ಶ್ಲೋಕದಲ್ಲಿ ಈ ಭಾಗದ ಈ ಶಬ್ದದ 24 ಅರ್ಥ ತಿಳ್ಕೊಂಡು ನಮ್ಗೇನು ಈಗ ಸದ್ಯಕ್ಕೆ ಅರ್ಥ ಇರತ್ತೆ ಒಂದೊಂದು ಶಬ್ದಕ್ಕೂ ಬೇಕಾದಷ್ಟು. ಆದ್ರೆ ಆ ಅರ್ಥವನ್ನ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಈ ಸಾಧನಾಧ್ಯಾಯದ ಬಗ್ಗೆ ಬಂದಾಗ ಹೆಚ್ಚು ಓದ್ಬೇಕಾಗಿದ್ದು ಸಾಧನಾಧ್ಯಾಯ 3ನೇ ಅಧ್ಯಾಯ. ಈಗೇನ್ ಸುಧಾ ಪಾಠದಲ್ಲಿ ಓದ್ತಾ ಇದೀವಿ ಅದು ಯಾಕೆ, ಅಲ್ಲಿ ದೇವರನ್ನ ಪಡೆಯೋ ಸಾಧನಗಳ ಬಗ್ಗೆ ಜಾಸ್ತಿ ಹೇಳ್ತಾರೆ. ನಮ್ಗೆ ಅದು ಮುಖ್ಯ. ದೇವರ ಸ್ವರೂಪ ತಿಳಿಯೋದು ನಿಜ ಮುಖ್ಯ, ಅದೇ ದೇವರನ್ನ ಹೊಂದೋಂತ ಒಂದು ಮಾರ್ಗ ದಾರಿ ಇದೆಯಲ್ಲ ಅದನ್ನ ಹೆಚ್ಚೆಚ್ಚು ನೋಡ್ತಾ ಇರ್ಬೇಕು. ಆ ನಿಟ್ಟಿನಲ್ಲಿ ಈ ತ್ರಿವಿಕ್ರಮ ಅನ್ನೋ ಒಂದು ಶಬ್ದದ ಒಂದು ಪರಾಕ್ರಮ ನೋಡಿದ್ರೆ ಅರ್ಥ ಆಗತ್ತೆ. ಓ, ತ್ರಿವಿಕ್ರಮನನ್ನ ಪ್ರತಿಷ್ಠೆ ಮಾಡಿದ ವಾದಿರಾಜರು ಎಷ್ಟು ಆ ತ್ರಿವಿಕ್ರಮನ ಬಗ್ಗೆ ಉಪಾಸನೆ ಮಾಡಿರ್ಬೇಕು. ತ್ರಿವಿಕ್ರಮೋಪಾಸನೆ ಅನ್ನೋದು ದೊಡ್ಡ ವಿಷಯ, ಅದ್ರ ಬಗ್ಗೆ ಇನ್ನೊಂದು ಸಂದರ್ಭ ಬಂದಾಗ ಮತ್ತೆ ವಿವರವಾಗಿ ಹೇಳ್ತೀನಿ. ತ್ರಿವಿಕ್ರಮೋಪಾಸನೆ ಅನ್ನೋದು ಅದು ರುಜುದೇವತೆಗಳಿಗಿರುವಂತಹ ಒಂದು ದೊಡ್ಡ ಒಂದು ಅಧಿಕಾರ ಅವರಿಗೆ, ತ್ರಿವಿಕ್ರಮ ದೇವರ ಉಪಾಸನೆ ಮಾಡೋದು. ಅದು ಎಲ್ರಿಗೂ ಸಾಧ್ಯ ಇಲ್ಲ. ಅದು ಯಾಕೆ ಎಲ್ರಿಗೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಒಂದು ತ್ರಿವಿಕ್ರಮ ಶಬ್ದಕ್ಕೆ 24 ಅರ್ಥ ಇಲ್ಲಿ ವ್ಯಾಖ್ಯಾನಗಳಲ್ಲೆಲ್ಲ ಇದೆ. ಹಾಗಾದ್ರೆ ವಾದಿರಾಜರಂಥ ಜ್ಞಾನಿಗಳು ಈ ಶಬ್ದಕ್ಕೆ ಇನ್ನು ಎಷ್ಟರ್ಥ ಚಿಂತಿಸಿರ್ಬೇಕು. ನಮಗ್ ಗೊತ್ತಿರೋದು 24 ಸಿಗತ್ತೆ, ಇನ್ನು ಅವ್ರಿಗೆ ಇನ್ನೆಷ್ಟು ಗೊತ್ತಿರ್ಬೇಕು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತ್ರಿವಿಕ್ರಮಂ ತ್ರಿಕಾಲಗ್ನಂ ಅಂತ ಅಲ್ಲೆಲ್ಲ ಎಲ್ಲಾ ಕಡೆ 3 ಅಂತ ಇದೆ ನೋಡಿ. ತ್ರಿವಕ್ರೆ, ತ್ರಿಜಗತ್, ತ್ರಿವೇದ, ತ್ರಿಲೋಕ, ತ್ರಿಧಾಮ, ತ್ರಿಕಾಲ, ತ್ರಿದಶ, ತ್ರಿಪುರ, ಈ ಎಲ್ಲಾ ಶಬ್ದದ ಅರ್ಥನೂ ತ್ರಿವಿಕ್ರಮ ಅನ್ನೋದ್ರಲ್ಲಿ ಸೇರ್ಕೊಂಡಿದೆ ವಸ್ತುತಃ. ಹಾಗೆ ಸೇರಿಸ್ಬಿಟ್ರೆ 24ಕ್ಕಿಂತ ಇಲ್ಲೇ ಜಾಸ್ತಿ ಆಗ್ಬಿಡುತ್ತೆ ಈ ಶ್ಲೋಕದಲ್ಲಿ ಇರೋದನ್ನೆಲ್ಲ. ಆದ್ರೂ ಆ 24 ಅರ್ಥ ಏನು, ಅದು ಸರಳವಾಗಿ ಮೇಲ್ನೋಟಕ್ಕೆ ಹೇಗೆ ಹಾಗೆ ನೋಡ್ತಾ ಹೋಗೋಣ. ಅಂದ್ರೆ 24 ಅರ್ಥವನ್ನು ವಿಸ್ತಾರವಾಗಿ ನೋಡ್ಬಿಟ್ರೆ ನಮ್ಗೆ ಅದಕ್ಕೆ ಒಂದಿಷ್ಟು ದಿವಸಗಳು ಬೇಕಾಗತ್ತೆ. ಇದು ಮೊದಲನೇದು. ತ್ರಿವಿಕ್ರಮ ಅಂದ್ರೆ ಏನು, ವಾಮನ ತ್ರಿವಿಕ್ರಮನಾಗಿತ್ತು, ಅದು ಮೊದಲನೇದು. ಇನ್ನೊಂದು ತ್ರಿವಿಕ್ರಮ ಅಂದ್ರೆ ಏನು, ಭೂಲೋಕ, ಭುವರ್ಲೋಕ, ಮತ್ತೆ ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟ ಅದೊಂದು ಜಾಗ. ಯಾಕಂದ್ರೆ ಅದು ಸಮಸ್ಯೆ ಆಯ್ತು, 3ನೇ ಹೆಜ್ಜೆ ಎಲ್ಲಿಡ್ಬೇಕು ಅಂತ. ಯಾಕಂದ್ರೆ ಬಲಿಚಕ್ರವರ್ತಿನೂ ಏನ್ ಭೂಲೋಕದಲ್ಲೇ ಸೇರ್ತಂತಾನೆ, ಭೂಲೋಕ ಬಿಟ್ಟು ಹೊರಗಡೆ ಇದಾನ, ಎಲ್ಲೂ ಇಲ್ಲ, ಅಲ್ಲೇ ತಾನೇ ಇರೋದು. ಅಥವಾ ಯಾವುದೇ ಒಂದು ಲೋಕದಲ್ಲಿ ಇಲ್ದೇ ಇರುವಂತಹ ಬಲಿಚಕ್ರವರ್ತಿನ ಅವನು ಎಲ್ಲೋ ಒಂದ್ ಕಡೆ ಆಕಾಶದಲ್ಲಿ ಆದ್ರೂ ಇರ್ಬೇಕಲ್ಲ ಕನಿಷ್ಠ ಪಕ್ಷ. ಯಾಕಂದ್ರೆ ಎಲ್ಲಾ ಕಡೆ ಆಕಾಶ ಇದೆ, ಮತ್ ಎಲ್ಲಿ ಇಡ್ಬೇಕು 3ನೇ ಹೆಜ್ಜೆ. ಅದಕ್ಕೆ ಒಂದನ್ ಮಾತ್ರ ಮೆಟ್ಟಿರ್ಲಿಲ್ಲ, ಎಲ್ಲಾ ಲೋಕದ ಮೆಟ್ಟಿದ್ದ, ಅಹಂಕಾರ ಮೆಟ್ಟಿರ್ಲಿಲ್ಲ. ಹಾಗಾಗಿ ಬಲಿಚಕ್ರವರ್ತಿಯ ತಲೆ ಮೇಲೆ ವಾಮನ ರೂಪಿ ಪರಮಾತ್ಮ ಇಟ್ಟ. ಯಾಕಂದ್ರೆ ಅಹಂಕಾರದ ಮೇಲೆ ಇಟ್ಟಿರ್ಲಿಲ್ಲ ಜಾಗ, ಅದೊಂದು ಜಾಗ ಖಾಲಿ ಇತ್ತು ಅಂತ ಅರ್ಥ. ಭೂಲೋಕದ ಒಳಗಡೆನೆ ಇದ್ರು ಅಹಂಕಾರದ ಮೇಲೆ ಇಟ್ಟಿರ್ಲಿಲ್ವಲ್ಲ ಅಂತ ಇಟ್ಟ. ಅಂತೂ 3 ಕಡೆ ವಿಕ್ರಮ, ವಿಶೇಷವಾಗಿ ಕ್ರಮ, ಹೆಜ್ಜೆಯನ್ನ ಇಟ್ಟ ಅಂತ ಅರ್ಥ. ಇದು 3ನೇ ಅರ್ಥ ಏನ್ ಬಂತು, ಅದು 3 ಲೋಕ 14 ಲೋಕ. ಈ 14 ಲೋಕವನ್ನು 3 ಲೋಕದಲ್ಲೇ ಸೇರಿಸ್ಕೊಳ್ತಾರೆ, ಅದೊಂದು ಕ್ರಮ ಇದೆ. ಅದು ಬ್ರಹ್ಮಸೂತ್ರದಲ್ಲಿ ವಿಶೇಷವಾಗಿ ವಿವರಣೆ ಮಾಡ್ತಾರೆ. ಈ ಟಿಪ್ಪಣಿಗಳ ವಿಶೇಷ ವಿಚಾರ ಬಂದಾಗ ನೋಡೋಣ. ಹಾಗಾದ್ರೆ 14 ಲೋಕ ಅದು 3 ಲೋಕ ಅನ್ನೋ ತರ ಇಟ್ಟುಕೊಂಡಾಗ 14 ಲೋಕಗಳಲ್ಲಿ ವಿಕ್ರಮನಾದ ಅಂದ್ರೆ ವಿಶೇಷವಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸ್ತವನು, ಅದು ತ್ರಿವಿಕ್ರಮ ಅಂತ. ಆಮೇಲೆ 3 ಅಂದ್ರೆ ಏನ್ ನೆನಪಾಗುತ್ತೆ ನಮ್ಗೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ನೆನಪಾಗುತ್ತೆ.
ಅಲ್ಲೆಲ್ಲ ವಿಕ್ರಮ ತೋರಿಸ್ತವನು. ಆಯ್ತು. ಇನ್ನು 3 ಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಅದರಲ್ಲಿ ವಿಕ್ರಮವನ್ನು ತೋರಿಸ್ತಾ ಒಂದೊಂದು ರೂಪದಿಂದ. 3 ಅಂದ್ರೆ ಮತ್ತೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಲ್ಲಿ ವಿಕ್ರಮ ತೋರಿಸಿದ. ಇನ್ನು 3 ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಗುಣಗಳು, ಅದರಿಂದೆಲ್ಲ 3 ಜನರನ್ನ, ಸಾತ್ವಿಕರು, ರಾಜಸರು, ತಾಮಸರು ಎಲ್ಲ ಸೃಷ್ಟಿ ಮಾಡ್ದ, ತನ್ನ ಪರಾಕ್ರಮ ತೋರಿಸ್ದ. ಅಷ್ಟೇ ಅಲ್ಲ, 3 ಅಂತಂದ್ರೆ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ, ಅದರಲ್ಲೆಲ್ಲ ಇವನ ಪರಾಕ್ರಮ ಇದೆ. ಇನ್ನು 3 ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಈ ಕಾಲದಲ್ಲೆಲ್ಲ ಅವನ ಪರಾಕ್ರಮ ಇರುತ್ತೆ. ಇನ್ನು 3 ಅಂದ್ರೆ ಹನುಮ, ಭೀಮ, ಮಧ್ವ, ಈ ರೂಪಗಳಲ್ಲಿ ತಾನಿದ್ದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾನೆ. ಮತ್ತೆ ಶ್ರೀ ಭೂ ದುರ್ಗ, ಲಕ್ಷ್ಮೀ ರೂಪ, ಅಲ್ಲಿ ತಾನು ಅನೇಕ ಕೆಲಸಗಳನ್ನ ಲಕ್ಷ್ಮೀ ರೂಪದಿಂದ ಮಾಡಿಸಿದ್ದಾನೆ. ಇನ್ನು 3 ಪುರುಷ ರೂಪ, ಒಂದು ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರು, ಮತ್ತೆ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮಾಂಡದ ಹೊರಗಡೆ ಇರುವಂತಹ ದೇವರ ಪುರುಷ ಅನ್ನೋ ರೂಪ, ಒಟ್ಟು 3 ಪುರುಷ ರೂಪ, ಅದರಿಂದ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ, ಅದೊಂದು ವಿಷಯ. ಇನ್ನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಆ 3 ರೂಪದಿಂದ ತನ್ನ ಅನೇಕ ವ್ಯಾಪಾರ ಮಾಡಿ ತೋರಿಸ್ತಾನೆ. ಇಲ್ಲಿ ವಾಸುದೇವ ಮೋಕ್ಷಪ್ರದ ಅದನ್ನ ತಗೊಂಡಿಲ್ಲ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣದ 3 ತಗೊಂಡಿದ್ದಾರೆ. ಇನ್ನೊಂದು 3 ಅಂದ್ರೆ ಏನು, ಒಂದು ತನ್ನ ರೂಪ, ಇನ್ನೊಂದು ಎಲ್ಲ ಜೀವರಲ್ಲಿ ಒಳಗಡೆ ಇರೋ ರೂಪ, ಎಲ್ಲ ಜಡಗಳಲ್ಲಿರೋ ರೂಪ, ಹೀಗೆ 3 ರೂಪದಿಂದ ತಾನು ನೋಡ್ತಾ ಇದ್ದಾನೆ, ವಿಕ್ರಮವನ್ನ ತೋರಿಸ್ತಾ ಇದ್ದಾನೆ. ಇನ್ನು 3 ಅಂದ್ರೆ ಅವ್ಯಕ್ತ ತತ್ವ, ಅಹಂಕಾರ ತತ್ವ, ಮಹತ್ ತತ್ವ, ಈ ತರ 3 ತತ್ವಗಳಲ್ಲಿದ್ದು ನಿಯಮನ ಮಾಡ್ತಾನೆ. ಇನ್ನೊಂದು 3 ಅಂದ್ರೆ ಏನು, ಜಾಗ್ರತ್ತು ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಇದರಲ್ಲಿ ನಮ್ಮನ್ನು ನೋಡ್ಕೊಡ್ತಾನೆ. ಇನ್ನು 3 ಅಂತಂದ್ರೆ ಅವನು ವಿಶ್ವ, ತೇಜಸ, ಪ್ರಾಜ್ಞ, ಆ ರೂಪಗಳಿಂದ ನೋಡ್ಕೊಳ್ತಾನೆ ಅಂತ. ಒಂದು 3 ರೂಪ, ಒಂದು 3 ಅವಸ್ಥೆಯಲ್ಲಿ ನೋಡ್ಕೊಳ್ತಾನೆ. ಇನ್ನೊಂದು ಬಾಹ್ಯ ಸೃಷ್ಟಿ, ಅಂಡಕೋಶ ಸೃಷ್ಟಿ, ಮತ್ತೆ ಬ್ರಹ್ಮಾಂತರ್ಗತವಾದ ಸೃಷ್ಟಿ. ಬಾಹ್ಯ ಅಂದ್ರೆ ಅದಾಗ್ಲೇ ಹೇಳಿದಂತ ಹೊರಗಿನ ಸೃಷ್ಟಿ, ಮತ್ತೆ ಅಂಡಕೋಶ, ಬ್ರಹ್ಮಾಂಡ, ಬ್ರಹ್ಮನಿಗೆ ಆಧಾರವಾದದ್ದೇನಿದೆ ಅಂಡಕೋಶದ ಸೃಷ್ಟಿ, ಬ್ರಹ್ಮದೇವರು ಒಳಗಡೆ ಇದ್ದ ಆಮೇಲೆ ಸೃಷ್ಟಿ ಮಾಡ್ತಾನಲ್ಲ ಅಂಥದ್ದು. ಇನ್ನು 3 ಅಂದ್ರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಇದನ್ನ ಧಾರಣೆ ಮಾಡಿದ್ದಾನೆ. ಇನ್ನು 3 ಅಂದ್ರೆ ಕಾಲ, ಕರ್ಮ, ಸ್ವಭಾವ ಅಂತ 3 ಅಂತ ಕೊಡುತ್ತೆ. ಈ 3ರಲ್ಲಿದ್ದು ದೇವರು ನೋಡ್ಕೊಳ್ತಾನೆ, ಕಾಲದ ಒಳಗಡೆ, ಕರ್ಮದ ಒಳಗಡೆ, ಮತ್ತೆ ಜೀವರ ಸ್ವಭಾವ, ಜೀವರ ಒಳಗಡೆನೂ ಪರಮಾತ್ಮ ಇದ್ದು ನೋಡ್ತಾನೆ. ಈ ತರ ಒಂದು 20 ಅರ್ಥಗಳನ್ನು ನಾವು ನೋಡಿದ್ವಿ. ಇನ್ನೊಂದು 3 ಅರ್ಥ, 3-4 ಅರ್ಥ. ಅದರಲ್ಲಿ 3 ಅಂತಂದ್ರೆ ಇನ್ಯಾವುದು, ಎಲ್ಲ ಬ್ರಹ್ಮಾದಿ ಜೀವರುಗಳು, ಮತ್ತೆ ಲಕ್ಷ್ಮೀದೇವಿ ರೂಪ, ಅಂದ್ರೆ ಕ್ಷರ ಪುರುಷರು, ಅಕ್ಷರ ಪುರುಷರು ಅಂತ ಅನಿಸ್ಕೊಳ್ಳೋದು. ಕ್ಷರ ಅಂದ್ರೆ ದೇಹ ನಾಶ ಹೊಂದೋರು, ಅಕ್ಷರ ಅಂದ್ರೆ ಯಾರ ದೇಹಕ್ಕೆ ನಾಶ ಇಲ್ಲ ಅಂತ ಲಕ್ಷ್ಮೀದೇವಿ. ಅಷ್ಟೇ ಅಲ್ಲ, ಪರಮಾತ್ಮನ ಸ್ವಯಂ ರೂಪ, ಹೀಗೆ ತನ್ನ ರೂಪ, ಲಕ್ಷ್ಮೀದೇವಿ ಒಳಗಡೆ ಇರೋ ರೂಪ, ಎಲ್ಲಾ ಜೀವರ ಒಳಗಡೆ ಇರೋ ರೂಪ, ಇಷ್ಟರಿಂದ ಅವನು ಎಲ್ಲಾ ಕಡೆ ವಿಹಾರ ಮಾಡ್ಕೊಂಡು ಆರಾಮಾಗಿದ್ದಾನೆ. ಇನ್ನು 3 ಅಂದ್ರೆ ದೇಶತಃ, ಕಾಲತಃ, ಗುಣತಃ, ಎಲ್ಲಾ ದೇಶದಲ್ಲಿದ್ದಾನೆ, ಅವನು ಇಲ್ದಿರೋ ಜಾಗ ಇಲ್ಲ, ಎಲ್ಲಾ ಕಾಲದಲ್ಲಿದ್ದಾನೆ, ಎಲ್ಲಾ ಗುಣಗಳು ಅವನಲ್ಲಿದೆ. ಹೀಗೆ 3 ದೇಶತಃ, ಕಾಲತಃ, ಗುಣತಃ, ಅನಂತ. ಇನ್ನು 3 ಅಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಬಂತು ಹಿಂದೆ, ಆದ್ರೆ ಈಗ ಹೇಳ್ತಾ ಇರೋದೇನಂದ್ರೆ ಸ್ಥೂಲ ಭೋಗ, ಪ್ರವಿವಿಕ್ತ ಭೋಗ, ಆನಂದ ಭೋಗ ಅಂತ. ಅಂದ್ರೆ ದೇವರು ತಾನು ಯಾವುದೇ ಅವಸ್ಥೆಯಲ್ಲಿದ್ದು ಅವನು ಇವಾಗ ನೈವೇದ್ಯಕ್ಕೆ ಇಟ್ರೆ ಅವನು ಅನುಭವಿಸ್ತಾನೆ. ಹೇಗೆ ಅನುಭವಿಸ್ತಾನೆ, ಸ್ವಾಖ್ಯರಸ ಅಂತ ಒಂದು ಶಬ್ದ ಬಹಳ ಫೇಮಸ್ ಇರುತ್ತೆ ಶಬ್ದ, ಅಂದ್ರೆ ತನ್ನನ್ನೇ ತಾನು ಸೇರ್ಕೊಳ್ಳೋದಕ್ಕೆ. ಈ ನೈವೇದ್ಯ ಇಟ್ಟಾಗ ಬಾಳೆಹಣ್ಣೆಲ್ಲ ನೈವೇದ್ಯಕ್ಕೆ ಇಟ್ವಿ, ಸೇಬನ್ನ ಇಟ್ವಿ, ಏನ್ ತಿಂತಾನ ದೇವರು ಅಂತ, ವಸ್ತುತಃ ತಿನ್ನೋದಲ್ಲ, ಎಲ್ಲ ಏನು ಚೂರು ಏನ್ ಖಾಲಿ ಆಗಿರಲ್ಲ, ಹಾಗೆ ಇರುತ್ತೆ. ಹಾಗಾದ್ರೆ ಏನ್ ತಿಂತಾನ ಅವನು, ಏನ್ ಗ್ರಹಣ ಮಾಡ್ತಾನೆ ಅಂದ್ರೆ ಆ ಬಾಳೆಹಣ್ಣು, ಆ ಸೇಬು ಇತ್ಯಾದಿ ಪದಾರ್ಥದಲ್ಲಿರೋ ಭಗವಂತನ ರೂಪ ಇದೆಯಲ್ಲ, ಆ ರೂಪದ ಜೊತೆಗೆ ಆ ಮೂಲ ರೂಪ ಏನಿದೆಯಲ್ಲ, ಅದು 2 ಒಂದಾಗೋದು, ಐಕ್ಯ ಪಡೆಯೋದು, ಇದೇ ನಿಜವಾಗಿ ನೈವೇದ್ಯ ಸಮರ್ಪಣೆ ಅಂದ್ರೆ. ಒಂದ್ ವೇಳೆ ದೇವರೇನಾದ್ರೂ ಆ ಪದಾರ್ಥದ ಒಳಗಡೆ ಬರ್ಲಿಲ್ಲ, ಸೇರ್ಲಿಲ್ಲ ಅಂದ್ರೆ ನಮ್ ನೈವೇದ್ಯ ದೇವರಿಗೆ ಸಮರ್ಪಣೆ ಆಗ್ಲಿಲ್ಲ ಅಂತ ಅರ್ಥ. ಇದು ಸ್ವಾಖ್ಯರಸ, ಇದೊಂದು. ಇನ್ನು ಸ್ಥೂಲ ಭೋಗ, ಮೇಲ್ನೋಟಕ್ಕೆ ಭೋಗ ಅನ್ನೋದು. ಪ್ರವಿವಿಕ್ತ ಭೋಗ ಅಂದ್ರೆ ಬಿಡಿ ಬಿಡಿಯಾಗಿ ಮಾಡ್ಕೊಡುವಂತಹ ಭೋಗ. ಹೀಗೆ 3 ರೀತಿ ಭೋಗವನ್ನ ಮಾಡೋನಾದ್ರಿಂದ ತ್ರಿವಿಕ್ರಮ. ಇನ್ನು ಅಷ್ಟೇ ಅಲ್ಲದೆ ಆ ಭಗವಂತ ಹೇಗ್ ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ಒಂದು ಮುಖ, ಇನ್ನೊಂದು ಮೂಗು, ಇನ್ನೊಂದು ಕಣ್ಣು, ಈ ರೀತಿ 3 ವಸ್ತುಗಳಿಂದ ತಾನು ಆ ನೈವೇದ್ಯದ ಸಾರವನ್ನ ಸ್ವೀಕಾರ ಮಾಡ್ತಾನೆ, ಆದ್ರಿಂದ ತ್ರಿವಿಕ್ರಮ ಅಂತ. ಹೀಗೆ ಕೆಲವುದು ಪುನರುಕ್ತಿ ಆಗಿದೆ, ಅಂದ್ರೆ ಮತ್ತೆ ಮತ್ತೆ ಅದನ್ನ ಹೇಳಿದರೆ, ಸ್ವಲ್ಪ ಅದನ್ನ ಬಿಡಿಸಿದ್ದಾರೆ, ಹಾಗಾಗಿ ಅದೊಂದು 24 ಅಂತ ತಗೊಳ್ಬಹುದು. 1-2-3 ಅದರಲ್ಲೇ ಸೇರುತ್ತೆ. ಅದೇ ಇಲ್ಲಿ ಸಂಖ್ಯೆ ಕೊಟ್ಟಿರೋ ನಿಮ್ಗೆ 27 ಅಂತ ಕೊಟ್ಟಿರುತ್ತೆ ಪುಸ್ತಕದಲ್ಲಿ. ಇನ್ನು 3 ಅಂತಂದ್ರೆ ಈ ಮುಕ್ತಿ ಕೊಡೋದು 3 ರೀತಿ ಜೀವರಿಗೆ. ಯಾವ ರೀತಿ ಮುಕ್ತಿ, ಒಂದು ಅಂಧನ್ ತಮಸ್ ಕೊಡ್ತಾನೆ ಕೆಲವರಿಗೆ, ಅದು ಮುಕ್ತಿನೇ ದೈತ್ಯರಿಗೆ. ಕೆಲವರಿಗೆ ನಿಜವಾದ ಸ್ವರೂಪಾನಂದ ಸಿಗುವಂತ ಮೋಕ್ಷ, ಮತ್ತೊಂದು ಸಾಂತಾನಿಕ ಲೋಕ, ಅಂದ್ರೆ ನಿತ್ಯ ಸಂಸಾರಿಗಳೆಲ್ಲ ಈ ಕಡೆ ಅಂಧನ್ ತಮಸ್ಗೂ ಹೋಗಲ್ಲ, ಈ ಕಡೆ ಸ್ವರೂಪಾನಂದ ಸಿಗೋ ಮೋಕ್ಷಕ್ಕೂ ಹೋಗಲ್ಲ, ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಲೋಕ, ಸಾಂತಾನಿಕ ಲೋಕ ಅಲ್ಲಿ ಇರ್ತಾರೆ ಅಂತ ಅಭಿಪ್ರಾಯ.
ಇನ್ನು 3 ಅಂದ್ರೆ ವ್ಯಾಹೃತಿ ಬಂತು. ಅದ್ರಲ್ಲಿ ಏನಂದ್ರೆ 3 ಅನ್ನೋದಕ್ಕೆ ಈ ಪರಶುಕ್ಲ ತ್ರಯರು ಅಂತ ತಗೊಳ್ಬಹುದು. ಪರಶುಕ್ಲ ತ್ರಯರು ಅಂದ್ರೆ ಬ್ರಹ್ಮದೇವರು, ಈ ಕಡೆ ವಾಯುದೇವರು, ಅವ್ರದ್ದೊಂದು ಗುಂಪು, ಲಕ್ಷ್ಮೀ ದೇವಿ ಒಬ್ಳು, ಸರಸ್ವತಿ ಭಾರತೀ ದೇವಿಯರು, ಆ ರುಜುದೇವತೆಗಳೆಲ್ಲ ಸೇರಿದ್ದಾರೆ. ಒಟ್ಟು 3, ಬ್ರಹ್ಮವಾಯು ಮತ್ತೆ ರುಜುದೇವತೆಗಳು, ಈ ಕಡೆ ಲಕ್ಷ್ಮಿ ಒಂದ್ ಬೇರೆ, ಮತ್ತೆ ಸರಸ್ವತಿ ಮತ್ತೆ ಭಾರತೀ ದೇವಿ. ಈ 3ರಲ್ಲಿ ಇದ್ದು ತಾನು ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅಂತ ಇಷ್ಟು ಅರ್ಥಗಳನ್ನ ಈ ತ್ರಿವಿಕ್ರಮ ಅನ್ನುವ ಶಬ್ದಕ್ಕೆ ಹೇಳಿದ್ದಾರೆ. ಇಷ್ಟೆಲ್ಲ ಅರ್ಥವನ್ನು ತಿಳ್ಕೊಂಡು ತ್ರಿವಿಕ್ರಮನ ಉಪಾಸನೆಯನ್ನ ಖಂಡಿತ ವಾದಿರಾಜರಂತ ಮಹಾನುಭಾವರು ಮಾಡಿರ್ತಾರೆ. ಅವರ ಯೋಗ್ಯತೆನೇ ಬೇರೆ. ಇದಿಷ್ಟು ಸರಳವಾದ ಅರ್ಥಗಳು ಇದಕ್ಕೆ. ಈ ತರದ ಅನೇಕ ಅರ್ಥವನ್ನ ಇಟ್ಕೊಂಡು ತ್ರಿವಿಕ್ರಮನ ಉಪಾಸನೆ ಮಾಡ್ತಾರೆ. ಸಾಧನೆಗಳು ಅಂದ್ರೆ ಇದೆ, ಚೆನ್ನಾಗಿ ತಿಳ್ಕೊಂಡು ದೇವರನ್ನ ಧ್ಯಾನ ಮಾಡೋದು. ಅಂತ ಒಂದು ಉತ್ತಮವಾದ ಕ್ರಮವನ್ನ ಈ ಸ್ವಾತ್ಮ ವೃಂದಾವನದ ವ್ಯಾಖ್ಯಾನಗಳಲ್ಲಿ ನೋಡ್ಬಹುದು. ಈ ತರದ ವಿವರಣೆ ಹಾಗೆಲ್ಲ ಬೇರೆ ಕಡೆ ಸಿಗಲ್ಲ ಸುಲಭವಾಗಿ. ಅಷ್ಟು ಚೆನ್ನಾಗಿರುವಂತಹ ಗ್ರಂಥ. ಒಂದು 10 ಶ್ಲೋಕ ದಾಟ್ಲಿಕ್ಕೆ ಸುಮಾರು ಸಮಯ ನಮಗ್ ಬೇಕಾಗತ್ತೆ, ಅಷ್ಟು ವಿವರವಾಗಿ ಹೇಳಿದ್ದಾರೆ. ಮುಂದೆನೂ ಕೂಡ ಒಂದೊಂದು ಶಬ್ದಲ್ಲಿ ಮಧ್ಯಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆ ವಿವರಣೆಗಳು ಇರುತ್ತೆ. ಅಂತ ಅಪೂರ್ವವಾದ ಗ್ರಂಥ. ಅಂದ್ರ ಇಂಥ ಸ್ವಾತ್ಮ ವೃಂದಾವನಾಖ್ಯಾನ ಗ್ರಂಥವನ್ನ ಕೊಟ್ಟಿದ್ದಾರೆ ಅಂದ್ರೆ ವಾದಿರಾಜರು ನಾವು ದಿನ ನೆನಪಿಸ್ಕೊಳ್ಬೇಕು. ಅಂತ ಉತ್ತಮವಾದ ಕೃತಿ. ಇಷ್ಟೆಲ್ಲ ಅನುಸಂಧಾನಗಳನ್ನ ಮಾಡ್ಕೊಂಡು ಹೋದ್ರೆ ನಮ್ಗೆ ಸ್ವಾತ್ಮ ವೃಂದಾವನಾಖ್ಯಾನದ ಗ್ರಂಥದ ಪರಿಚಯ ಆಗತ್ತೆ, ಹೇಗಿದೆ ಈ ಗ್ರಂಥ ಅಂತ. ಇಷ್ಟೆಲ್ಲ ಓದಿದಾಗ ನಿದರ್ಶನ ಪರ್ವದಲ್ಲಿ ಅನೇಕ ಘಟನೆಗಳನ್ನು ಹೇಳಿ ಹೀಗ್ ಮಾಡಿದ್ರೆ ಅನುಗ್ರಹ ಆಗುತ್ತೆ, ಹೀಗ್ ಮಾಡಿದ್ರೆ ಅನುಗ್ರಹ ಆಗತ್ತೆ ಅಂತ ಹೇಳೋ ಮಾತಿಗೆ ಒಂದು ಬೆಲೆ, ತೂಕ ಇರುತ್ತೆ ಆ ಮಾತಿಗೆ. ಆ ನಿಟ್ಟಲ್ಲಿ ಇದನ್ನೆಲ್ಲ ಹೀಗ್ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ಪಾಠದಲ್ಲಿ ಇನ್ನೂ ವಿಶೇಷ ವಿಷಯಗಳನ್ನ ನೋಡೋಣ ಅಂತ ಹೇಳಿ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಧನ್ಯವಾದ ಗುರುಗಳೇ. ನಮಸ್ಕಾರ. ತಿಳಿಸ್ತೀವಿ ಇದ್ರೆ ತಿಳಿಸ್ತೀವಿ. ನಮಸ್ಕಾರ ಗುರುಗಳೇ.